ಹಿಂದಿನ ವಿಡಿಯೋದಲ್ಲಿ ಮಸಾಲೆ ಹಾಕಿ ಮಾಡುವಂತಹ ಖಾರ ಶಂಕರಪೊಳೆಯನ್ನ ತೋರಿಸಿದ್ದೆ. ಆವಾಗ ಹೇಳಿದೆ ಸಿಹಿ ಶಂಕರಪೊಳೆಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಅಂತ. ಇವತ್ತಿನ ವಿಡಿಯೋದಲ್ಲಿ ಸಿಹಿ ಶಂಕರಪೊಳೆಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಸಕ್ಕರೆಯನ್ನ ಹಾಕೊಳ್ತಾ ಇದ್ದೇನೆ. ಸಿಹಿಯಾಗಿರೋದ್ರಿಂದ ಸಕ್ಕರೆಯನ್ನ ಹಾಕೊಳ್ತಾ ಇದ್ದೇನೆ. ಬೆಲ್ಲದಕ್ಕಿಂತ ಸಿಹಿಗೆ ಇಲ್ಲಿ ಸಕ್ಕರೆಯನ್ನ ಬಳಸಬೇಕಾಗ್ತದೆ. 1 ಕಪ್ ಮತ್ತೆ ಸ್ವಲ್ಪ ಸಕ್ಕರೆಯನ್ನ ಹಾಕೊಂಡಿದ್ದೇನೆ. ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನ ಕರಗಿಸ್ಕೊಳ್ಬೇಕು. ನೀರು ಜಾಸ್ತಿಯನ್ನ ಹಾಕೊಂಡ್ರೆ ಹಿಟ್ಟಿಗೆ ನೀರು ಜಾಸ್ತಿ ಹಿಡಿಯುವುದಿಲ್ಲ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನ ಕರಗಿಸ್ಬೇಕು. ನೀವು ಬೇಕಾದ್ರೆ ಸಕ್ಕರೆಯನ್ನ ಪುಡಿ ಮಾಡಿ ಹಾಕಿ ನೀರನ್ನ ಹಾಕಿ ಕರಗಿಸಿದ್ರು ಕೂಡ ಆಗ್ತದೆ, ಅಥವಾ ಇದನ್ನ ಕುದಿಸ್ಕೊಂಡು ಸಕ್ಕರೆಯನ್ನ ಕರಗಿಸಿ ತಣ್ಣಗಾದ ನಂತರ ಹಿಟ್ಟನ್ನ ಕಲಿಸ್ಲಿಕ್ಕೆ ಬಳಸಿದ್ರು ಕೂಡ ಆಗ್ತದೆ. ಸಕ್ಕರೆಯ ನೀರನ್ನ ಇನ್ನೊಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಈಗ 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕೊಂಡಿದ್ದೇನೆ. ನಂತರ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ನಂತರ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ಚಿರೋಟಿ ರವೆಯನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರ್ತದೆ. ಸ್ವಲ್ಪ ಸ್ಮೂತ್ ಆಗಿ ಬರ್ಲಿಕ್ಕೋಸ್ಕರ ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೇನೆ. ನಿಮಗೆ ಮೈದಾ ಹಿಟ್ಟು ಬೇಡ ಅಂತಿದ್ರೆ ಅದನ್ನ ಸ್ಕಿಪ್ ಮಾಡಿ ಬರೀ ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೊಳ್ಬಹುದು, ಅಥವಾ ಮೈದಾ ಹಿಟ್ಟಿನಲ್ಲಿ ಮಾಡಿದ್ರೆ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ. ಹಾಗೆ ಅದಕ್ಕೆ 1 ಕಪ್ಪಿಗೆ 1 ಟೇಬಲ್ ಚಮಚ ಅಳತೆಯಲ್ಲಿ 4 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನ ಬಿಸಿ ಮಾಡಿ ಹಾಕೊಂಡಿದ್ದೇನೆ. ಚೆನ್ನಾಗಿ ಬಿಸಿಯಾಗಿರುವ ತುಪ್ಪವನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನ ಎಲ್ಲದಕ್ಕೂ ಅಂಟುವ ಹಾಗೆ ಕಲಿಸ್ಕೊಳ್ಬೇಕು. ಬಿಸಿ ಇರುವಾಗ 1 ಸ್ಪೂನ್ ಅಲ್ಲಿ ಕಲಿಸ್ಕೊಳ್ಳಿ. ನಂತರ ಸ್ವಲ್ಪ ಹೊತ್ತಿನ ನಂತರ ಕೈಯಲ್ಲಿ ಅದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಹಿಡಿದಾಗ ಅದು ಶೇಪ್ ಅಲ್ಲಿ ನಿಲ್ಬೇಕು. ಅಷ್ಟು ನೀವು ಅದಕ್ಕೆ ಸಾಟಿಯನ್ನ ಹಾಕೊಳ್ಬೇಕು. ನೀವು ಸಾಟಿ ಹಾಕಿದಷ್ಟು ಸ್ಮೂತ್ ಆಗಿ ಬರ್ತದೆ, ಗಟ್ಟಿ ಆಗೋದಿಲ್ಲ. ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡಿಕೊಂಡು ಕರಗಿಸಿಟ್ಟಿರುವಂತಹ ಸಕ್ಕರೆಯ ನೀರನ್ನು ಹಾಕೊಳ್ತಾ ಇದ್ದೇನೆ. ನಿಮಗೆ ಇದಕ್ಕೆ ಅಗತ್ಯ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಏಲಕ್ಕಿ ಪುಡಿಯನ್ನೆಲ್ಲ ಹಾಕ್ತಾ ಇಲ್ಲ, ಹಾಗೆ ಮಾಡ್ಕೊಳ್ತಾ ಇದ್ದೇನೆ. ಸಕ್ಕರೆಯ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ಕೊಳ್ಬೇಕು. ಗಟ್ಟಿಯಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು. ತುಂಬಾ ಮೆತ್ತಗಿನ ಹಿಟ್ಟನ್ನ ಮಾಡ್ಕೊಂಡ್ರೆ ಗರಿ ಆಗುದಿಲ್ಲ, ಚೆನ್ನಾಗಾಗುದಿಲ್ಲ ಶಂಕರಪೊಳೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಸಿಹಿ ನಿಮಗೆ ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಇದು ಹದವಾದ ಸಿಹಿಯಲ್ಲಿ ಬರ್ತದೆ. ಬಿಸ್ಕೆಟ್ ಎಲ್ಲ ಇರ್ತದಲ್ಲ, ಆ ರೀತಿಯಲ್ಲಿ ಬರ್ತದೆ. ಮಕ್ಕಳಿಗೆ ಬಿಸ್ಕೆಟ್ ಅನ್ನ ತಂದು ತಿನ್ನಿಸುವ ಬದಲು ಈ ರೀತಿ ಮನೆಯಲ್ಲಿಯೇ ಸಿಹಿ ಶಂಕರಪೊಳೆಯನ್ನ ನೀವು ಮಾಡಿಕೊಡ್ಬೋದು. ಇಲ್ಲಿ ಮಕ್ಕಳಿಗೆ ಮಾಡೋದಾದ್ರೆ ಮೈದಾ ಹಿಟ್ಟನ್ನ ಸಂಪೂರ್ಣವಾಗಿ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ತುಪ್ಪದ ಬದಲಿಗೆ ಬೆಣ್ಣೆಯನ್ನು ಬೇಕಾದ್ರೆ ಕರಗಿಸಿ ಹಾಕೊಳ್ಬೋದು. ದೊಡ್ಡ ಉಂಡೆಯನ್ನ ಮಾಡ್ಕೊಂಡಿದ್ದೇನೆ. ಇದನ್ನ ಸ್ವಲ್ಪ ದಪ್ಪವಾಗಿ ಮಾಡಬೇಕು, ಆಗ ತಿನ್ಲಿಕ್ಕೆ ಚೆನ್ನಾಗಾಗ್ತದೆ. ಖಾರ ಶಂಕರಪೊಳೆಯ ರೀತಿಯಲ್ಲಿ ತೆಳ್ಳಗೆ ಲಟ್ಸೋದಲ್ಲ, ಇದನ್ನ ದಪ್ಪ ದಪ್ಪವಾಗಿ ಮಾಡ್ಕೊಳ್ಬೇಕು. ಈ ರೀತಿ ದಪ್ಪವಾಗಿ ಲಟ್ಸ್ಕೊಂಡಿದ್ದೇನೆ. ಇದನ್ನ ಶಂಕರಪೊಳೆ ಮಾಡುವಂತಹ ಒಂದು ಚಕ್ರ ಏನಿರ್ತದೆ ಅದರಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು, ಅಥವಾ ಅದಿಲ್ಲ ಅಂತಿದ್ರೆ ಚಾಕುವಿನಲ್ಲಾದ್ರೂ ಕಟ್ ಮಾಡ್ಕೊಳ್ಬೋದು. ನಮ್ಮ ಶಂಕರಪೊಳೆಯ ಅಚ್ಚೇನಿದೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇತ್ತು ಅಂತ ಚೆನ್ನಾಗಿ ಶೇಪ್ ಬರ್ಲಿಕ್ಕೋಸ್ಕರ ನಾನು ಚಾಕುವಿನಲ್ಲೇ ಕಟ್ ಮಾಡ್ಕೊಂಡೆ. ಈ ರೀತಿ ಚೌಕ ಚೌಕವಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಕರಿಲಿಕ್ಕೂ ಕೂಡ ಒಂದು ಟಿಪ್ಸ್ ಇದೆ. ಹೇಗೋ ಕರೆದ್ರೆ ಈ ಶಂಕರಪೊಳೆ ಸರಿಯಾಗಿ ಬರುವುದಿಲ್ಲ. ಎಣ್ಣೆಯನ್ನ ಸರಿಯಾಗಿ ಬಿಸಿಯಾಗೋ ತನಕ ಮಾಡ್ಕೊಂಡ್ರೆ ಸಾಕು. ತುಂಬಾ ಬೇರೆ ಎಲ್ಲ ಕರಿಲಿಕ್ಕೆ ಮಾಡಿದಷ್ಟು ಜಾಸ್ತಿ ಉರಿಯನ್ನ ಹಾಕಿ ಜಾಸ್ತಿ ಬಿಸಿ ಮಾಡ್ಕೊಳ್ಬಾರ್ದು. ಹದವಾಗಿ ಒಂದು 70% ಬಿಸಿ ಆದ ತಕ್ಷಣ ನಾವು ಇದನ್ನ ಕರ್ಕೊಳ್ಬೇಕಾಗ್ತದೆ. ಇದು ನೋಡಿ ಎಷ್ಟು ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೇನೆ ಅಂತ ತೋರಿಸ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡ್ಕೊಳ್ಬೇಕು, ದಪ್ಪ ದಪ್ಪವಾಗಿಯೇ ಇರಲಿ. ನಂತರ 70% ಅಷ್ಟು ಎಣ್ಣೆ ಬಿಸಿಯಾಗಿದೆ ಅನ್ನುವಾಗ ಇದನ್ನ ಹಾಕೊಳ್ತಾ ಇದ್ದೇನೆ. ನಂತರ ಉರಿಯನ್ನ ಸಣ್ಣ ಮಾಡ್ಕೊಳ್ಬೇಕು. ಎಷ್ಟು ಸಣ್ಣ ಉರಿಯಲ್ಲಿ ನೀವು ಕರಿತೀರಾ ಅಷ್ಟು ಚೆನ್ನಾಗಿ ಒಳಗಡೆ ತನಕ ಚೆನ್ನಾಗಿ ಬೇಯ್ತದೆ. ದಪ್ಪವಾಗಿ ಮಾಡಿರೋದ್ರಿಂದ ದೊಡ್ಡ ಉರಿಯಲ್ಲಿ ಕರ್ಕೊಂಡ್ರೆ ಹೊರಗಡೆಯಿಂದ ಬೇಗನೆ ಕೆಂಪಾದ ಹಾಗೆ ಆಗ್ತದೆ, ಒಳಗಡೆ ಹಸಿ ಹಸಿಯಾಗಿ ಉಳಿತದೆ. ಸಣ್ಣ ಉರಿಯಲ್ಲಿಯೇ ಕರ್ಕೊಳ್ಬೇಕು. ಈ ಕಡೆ ಆ ಕಡೆ ಈ ಕಡೆ ಇದನ್ನ ಮುಗಿಸ್ತಾ ಕರ್ಕೊಳ್ಬೇಕು. ಹಾಕಿದ ತಕ್ಷಣ ಮುಟ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಹೊತ್ತು ಅದು ಎಣ್ಣೆಯಲ್ಲಿ ಕುದಿ ಬಂದ ನಂತರ ಅದನ್ನ ಆ ಕಡೆ ಈ ಕಡೆ ತಿರುವಿ ಹಾಕಬೇಕು. ಈ ತರ ತಿರುಗಿಸುತ್ತಾ ನೊರೆ ಎಲ್ಲ ನಿಲ್ಲುವ ತನಕ ಸಣ್ಣ ಉರಿಯಲ್ಲಿ ಕರ್ಕೊಂಡಿದ್ದೇನೆ. ಇದು ರೆಡಿಯಾಗಿದೆ. ಈಗ ಫಸ್ಟಿಗೆ ನಮ್ದು ಎಣ್ಣೆ ಸ್ವಲ್ಪ ಜಾಸ್ತಿನೇ ಕಾದಿತ್ತು, ಹಾಗಾಗಿ ಸ್ವಲ್ಪ ಕೆಂಪಾಗಿದೆ.
ನಂತರ ಇನ್ನೂ ಸಣ್ಣ ಉರಿಯಲ್ಲಿಯೇ ನಾನು ಕರೆದುಕೊಂಡೆ. ಆಗ ಬಣ್ಣ ಸ್ವಲ್ಪ ಚೆನ್ನಾಗಿ ಬೆಳ್ಳಗೆ ಬಂತು. ಗೋಧಿ ಹಿಟ್ಟಿಂದ ಬಳಸ್ತಾ ಇರೋದ್ರಿಂದ ಹಾಗೆ ಸಕ್ಕರೆಯನ್ನು ಕೂಡ ನಾವು ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಗೋಲ್ಡನ್ ಬ್ರೌನ್ ಥರ ಆಗ್ತದೆ. ತುಂಬ ಚಂದ ಬಿಳಿ ಬಣ್ಣ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನೀವು ಮೈದಾ ಹಿಟ್ಟಿನಲ್ಲಿ ಮಾಡೋದಾದರೆ ಬೆಳ್ಳಗಿನ ಬಣ್ಣ ಬರ್ತದೆ. ನೋಡಿ, ಅದನ್ನು ನೋಡುವಾಗಲೇ ಗೊತ್ತಾಗ್ಬೋದು ನಿಮಗೆ. ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಹಾಗೆ ಅದು ಲೇಯರ್ ಲೇಯರ್ ಥರ ಕಾಣಿಸ್ತಾ ಇದೆ. ಸಣ್ಣ ಉರಿಯಲ್ಲಿ ಕರೆದಷ್ಟು ಅದು ಚೆನ್ನಾಗಿ ಲೇಯರ್ ಬಿಟ್ಟು ಬರ್ತದೆ. ನಾವೇನು ಲೇಯರ್ ಬಿಡಲಿಕ್ಕೋಸ್ಕರ ಏನು ಮಾಡಬೇಕಂತ ಇಲ್ಲ, ಹಾಗೆ ಅದು ಲೇಯರ್ ಬಿಟ್ಟು ಬರ್ತದೆ. ರುಚಿ ರುಚಿಯಾದ ಗರಿ ಗರಿಯಾದ ಸಿಹಿ ಶಂಕರಪೊಳೆ ರೆಡಿಯಾಗಿದೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಯಾವ ರೀತಿಯಾಗಿ ಬಂದಿದೆ ಅಂತ ನೋಡುವಲ್ವಾ? ನೋಡಿ, ಈ ರೀತಿ ಲೇಯರ್ ಎಲ್ಲ ಬಿಟ್ಟಿರ್ತದೆ. ಸಣ್ಣ ಉರಿಯಲ್ಲಿ ಕರೆದಾಗ ಅದು ಚೆನ್ನಾಗಿ ಈ ರೀತಿ ಪೊಳ್ಳು ಬಿಟ್ಟು ಬರ್ತದೆ. ಹಾಗೆ ಒಳಗಡೆ ಕೂಡ ಹಾಗೆ ಲೇಯರ್ ಲೇಯರ್ ಕಾಣಿಸ್ತಾ ಇರ್ಬೋದು ನಿಮಗೆ. ಸೌಂಡ್ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ತೋರಿಸ್ತಾ ಇದ್ದೇನೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.